ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಎಲ್ಲರೂ ಶ್ರೀಲಂಕಾ ಎಪಿಸೋಡ್ಸ್ಗಳಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನನ್ನು ಚೆನ್ಮೈನ ನೀವು ಕೊಡೋ ಎಂಕರೇಜ್ಮೆಂಟ್ ಅಥವಾ ಸಪೋರ್ಟ್ ಏನಿದೆ ಹೆಚ್ಚು ಹೆಚ್ಚು ಹೊಸ ಕಂಟ್ರಿಗೆ ಟ್ರಾವೆಲ್ ಮಾಡಬೇಕಂತ ಇನ್ಸ್ಪೈರ್ ಮಾಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಈಗ ನಾವು ಎಪಿಸೋಡ್ 4ಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಿದ್ದೀವಿ. ಇವತ್ತು ಪ್ರೋಗ್ರಾಮ್ ನೆಕ್ಸ್ಟ್ ಡೇ. ಸೊ ಇವತ್ತು ನಾವು ಟ್ರಿಪ್ ಜೊತೆಗೆ ಸ್ವಲ್ಪ VIP ಮೀಟ್ ಮಾಡೋ ಅಂಥದ್ದು ಕೂಡ ಶೆಡ್ಯೂಲ್ ಆಗಿತ್ತು. ಇವಾಗ ನೀವೇನು ನೋಡ್ತಾ ಇದ್ದೀರ ವಿಡಿಯೋ, ಇದು ದ ಫಾರ್ಮರ್ ಪ್ರೆಸಿಡೆಂಟ್ ಹಾಗೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತಹ ಜಯವರ್ಧನ್ ಅವರ ಮೊಮ್ಮಗ. ಇವರು ಪ್ರದೀಪ್ ಜಯವರ್ಧನ್. ಸೊ ಇವರಿಗೆ ಎಲಿಜಬೆತ್ ಕ್ವೀನ್ ಕೂಡ ತುಂಬ ಹತ್ತಿರದವರು. ಸೊ ಅವ್ರ ಜೊತೆ ನಮಗೆ ಮೀಟಿಂಗ್ ಇತ್ತು ಆ್ಯಂಡ್ ಇಟ್ ವಾಸ್ ರಿಯಲಿ ಅ ವಂಡರ್ಫುಲ್ ಟೈಮ್ ಅವ್ರ ಜೊತೆ ನಾವು ಸ್ಪೆಂಡ್ ಮಾಡಿದ್ದು. ಸೊ ಅವ್ರ ಫ್ಯಾಮಿಲಿಲಿರೋವಂಥವ್ರು ಎಲ್ಲರೂ ಕೂಡ ಡಾನ್ಸ್ಗೆ ನನ್ನ ಹತ್ರನೇ ಸೇರಿಸ್ತೀನಿ ಅನ್ನೋ ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ಇದು ಎಡಿಟಿಂಗ್ ಮಾಡ್ಬೇಕಾದ್ರೆ ಹೇಳೋದೇನಂತ ಅಂದರೆ ಅವ್ರು ಆಲ್ರೆಡಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆ್ಯಸ್ ಸೂನ್ ನಾನು ಶ್ರೀಲಂಕಾಗೆ ಹೋಗಿ ವಿತ್ ದೇರ್ ಕೊಲ್ಯಾಬ್ರೇಷನ್, ವಿತ್ ದ ಗೌರ್ಮೆಂಟ್ ಕೊಲ್ಯಾಬ್ರೇಷನ್ ನಾನು ಅಲ್ಲಿಗೆ ಹೋಗಿ ಕ್ಲಾಸಸನ್ನು ಮಾಡ್ತೀನಿ. ಆ್ಯಂಡ್ ಅವರ ಫ್ಯಾಮಿಲಿಗೆ ಕೂಡ ಹತ್ತಿರ ಆಗಿದ್ದೀನಿ. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಇದನ್ನು ಮುಗಿಸಿ ನಮಗೆ ಬೇರೆ ಬೇರೆ ಇನ್ನೂ ಇವತ್ತು ಟ್ರಿಪ್ ಇದೆ. ಎಸ್, ಲೆಟ್ಸ್ ಗೋ. I'm very happy that you have interest on Yeah, she was a dancer in her early 20s. She got married and she has three sons, one husband. So we are going to Port City. Port. ಇವಾಗ ನಾವು ನೋಡೋಕ್ಕೆ ಹೋಗ್ತಾ ಇರೋದು ಪೋರ್ಟ್ ಸಿಟಿ. ಶ್ರೀಲಂಕಾದಲ್ಲಿ ಪೋರ್ಟ್ ಸಿಟಿ ಅಂದರೆ ಹೇಗಿತ್ತೆ ಅಂದರೆ, ನಾವು ಮಾಲ್ಡೀವ್ಸ್ ವ್ಲಾಗಲ್ಲಿ ನಿಮಗೆ ತೋರಿಸಿದ್ವಿ ಹುಲುಮಾಲೆ ಅಂದರೆ ಹ್ಯೂಮನ್ ಮಾಡಿರುವಂಥ ಒಂದು ಸಿಟಿ ಅಂತ. ಸೊ ಇದು ಕೂಡ ಹಾಗೆಯೇ ಶ್ರೀಲಂಕಾ ಔಟ್ಸ್ಕರ್ಟ್ಸಲ್ಲಿ ಒಂದು ಸೆಪ್ರೇಟ್ ಅವ್ರದ್ದೇ ಆದಂಥ ಒಂದು ಸಿಟಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಇನ್ವೆಸ್ಟರ್ಸ್ ಕೂಡ ಹೋಗ್ತಾರೆ ಆ್ಯಂಡ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಥರ ಆಫೀಸಸ್ ಕೂಡ ಅಲ್ಲಿ ಮಾಡೋದಕ್ಕೆ ದೇ ಆರ್ ಪ್ಲ್ಯಾನಿಂಗ್. ಅಲ್ಲಿ ದೊಡ್ಡ ಸಿಟಿನೇ ರೆಡಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ನಾವು ಬಬಲ್ ಟೀ ತೊಗೊಳಕ್ಕೆ ಬಂದಿದ್ದೀವಿ. ಆ್ಯಂಡ್ ಇದು ಎಷ್ಟು ಕೊಟ್ವಿ ಚಿನ್ನ? 2260 ಇಂಡಿಯನ್ ಕರೆನ್ಸಿ ಅಲ್ಲ, ಎಸ್ ಇಂಡಿಯನ್ ಕರೆನ್ಸಿ. ಎಷ್ಟಾಯಿತು? 600. ಎಸ್, ಅಷ್ಟೇ. ಈಸಿ ಪೀಪಲ್. ಸೊ ಈಗ ಶ್ರೀಲಂಕಾದ ಟಾಪ್ ಅಲ್ಲಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ 50th ಫ್ಲೋರ್ ಹ್ಯಾವ್ಲಾಕ್ ಅನ್ನೋ ಒಂದು ದೊಡ್ಡ ಮಾಲ್ ಮತ್ತು ಬಿಲ್ಡಿಂಗ್ ಇದು, ಆಲ್ ಟುಗೆದರ್ ಇನ್ ದ ಸೇಮ್ ಕಾಂಪೌಂಡ್. ಸೊ ಅದರಲ್ಲಿ 50th ಫ್ಲೋರ್. ಸೊ ಫಾಸ್ಟೆಸ್ಟ್ ಕೂಡ ಹೇಳ್ತಾರೆ ಶ್ರೀಲಂಕಾದಲ್ಲಿ, ಫಾಸ್ಟೆಸ್ಟ್ ಲಿಫ್ಟ್ ಕೂಡ ಇಲ್ಲಿ ಇದೆ. ಅಂದರೆ 30th ಫ್ಲೋರಿಂದ 50th ಫ್ಲೋರ್ಗೆ ಇಟ್ ಜಸ್ಟ್ ಗೋಸ್ ಇನ್ ಅ ಫ್ಯೂ ಸೆಕೆಂಡ್ಸ್. ಸೊ ನಾವಿವಾಗ ಹೋಗಿ 50th ಫ್ಲೋರಿಂದ ಕಂಪ್ಲೀಟ್ ಶ್ರೀಲಂಕಾನ ನೋಡೋಣ. Hey, how much excited you are to see the rooftop? You have luck. It's still in construction. So a beautiful Colombo city here. Oh my goodness. We are in the 50th floor.
ಪರ್ಸಲ್ಲಿ ಆ್ಯಂಡ್ ಈಸ್ ನಾಟ್ ಸಿ ಅವನು ಎಷ್ಟು ಹಿಡ್ಕೊಂಡು ತೂಕೊಂಡು ಹೋಗ್ತಾ ಇದ್ದಾನೆ ಮಾಲಲ್ಲಿ. ಸೀರಿಯಸ್ಲಿ ಕ್ರೊಕೊಡೈಲ್ ಬೇಡ ನಂಗೆ, ಅದು ಬೇಡ ನಂಗೆ, ಬೆಂಗಳೂರು ಸಿಗುತ್ತೆ ಬೇಡ ಬೇಡ. ಸೀರಿಯಸ್ಲಿ ಯು ಆರ್ ಡೂಯಿಂಗ್ ದಿಸ್ ಟು ಮೀ. ಯಾಕೆ ಹೇಳ್ಕೊಂಡು ಹೋಗ್ತಾ ಇದೆಯಾ ಚಿನ್ನ? ಯಾಕೆ ಹೇಳ್ಕೊಂಡು ಹೋಗ್ತಾ ಇದೆಯಾ? ಅಲ್ಡೋ ಅನ್ಕೊಂಡು ಅಲ್ಲಿ ಆಲ್ಡೋ ಇತ್ತು, ನನ್ನ ಫೇವ್ರೆಟ್ ಪರ್ಸ್, ಅದು ನಿನಗೆ ಗೊತ್ತು ರೈಟ್? ಎಷ್ಟು ಪರ್ಸ್ ತಗೊಂಡೆ? ಎಲ್ಲದಕ್ಕೂ ನಾನು ಮ್ಯಾಚಿಂಗ್ ಬೇಕಾನೆ. ಸಿ ಪಬ್ಲಿಕ್ಲಿ ಅವ್ನ ಹೊಡಿತಾನೆ. ಇನ್ನು ನಿಮಗೆಲ್ರಿಗೂ ಗೊತ್ತಿಲ್ಲ ಅವ್ನು ಹೆಂಗೆ ಹೊಡ್ತಿರ್ಬೇಡ, ಹೆಂಗೆ ಹೊಡ್ತಿರ್ಬೇಡ. ನನಗೆ ಸಿಗ್ನೇಚರ್ ಇದೆ, ಬಾ ನುಗ್ಗಿದೆ ಒಳಗಡೆ ಹೋಗಿ. ₹1 ಡಿಸ್ಕೌಂಟ್. ಯಾವುದೋ ಚಪ್ಪಲಿಗೆ 5,000 ಕೊಟ್ಲು. ಈ ಚಪ್ಪಲಿಗೆ 5,000 ಕೊಟ್ಲು. ಸಾರಿ 10 cents ಡಿಸ್ಕೌಂಟ್. ನೋ ಪ್ಲೇಸ್ ಟು ಕೀಪ್ ಇಟ್ ಬ್ರೋ. 10,000 ಕೊಟ್ಲು ಯಾವುದೋ ಒಂದು ಚಪ್ಪಲಿಗೆ. ಅದು ಕೂಡ ಯಾವುದು ಬ್ಲಿಸ್ ಎಲ್ಕೆದು. ನಾನು ತುಂಬ ದಿನದಿಂದ ತಗೋಬೇಕಂತ ಅನ್ಕೊಂತ ಇದ್ದೆ. ಪ್ರಾಪರ್ ಶೋರೂಮ್ ನೋಡಿದ್ದೆಲ್ಲ ಇದನ್ನೇ ಹೇಳ್ತಾನೆ. ಆಕ್ಚುಲಿ ಏನ್ ಗೊತ್ತಾ, ಚಿನ್ಮಿ ಯಾವಾಗಲೂ ಹೇಳ್ತಾ ಇರ್ತಾನೆ, ಫೋನಲ್ಲಿ ಏನು ನೋಡ್ತಾ ಇರ್ತೀಯ, ಫೋನಲ್ಲಿ ನಾನು ಬರೀ ಇಂಥವೇ ನೋಡ್ತಾ ಇರ್ತೀನಿ. ಆಲ್ ಮೈ ಡ್ರೆಸ್ಸಸ್ ಆಲ್. ಬಾ ವಿಲ್ ಗೋ ಬೈ ಇನ್ ಸಿಗ್ನೇಚರ್. ಹೇ ವೈ ವೇರ್ ಆರ್ ಯು ಗೋಯಿಂಗ್? ಫಾರ್ ವಾಟ್? ಅವ್ರು ನಮಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾರೆ ಆಯ್ತಾ. ನಾವು ಅರ್ಧ ಗಂಟೆಲಿ ಒಳ್ಳೆ ಫ್ರೀಯಾಗಿ ಕೊಡ್ತಾರೆ, ಎಲ್ಲ ಕಡೆ ತಿರುಗಾಡಿ ತಗೋತಾರೆ ಅಲ್ಲ ಬೇಬಿ? ಹೀಸ್ ಡಾನ್ಸಿಂಗ್. ಯಾ ಆಕ್ಚುಲಿ ಇಲ್ಲಿ ಏನೂ ಇಲ್ಲ, ಡಬ್ಬಾ ಮಾಲೆ ಇದು. ಬಟ್ ಇದು ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದು. ಸೊ ಯಾ ಇವಾಗ ಸಿಗ್ನೇಚರಲ್ಲಿ ಜೀನ್ಸ್ ತೊಗೊಳಕ್ಕೆ ಬಂದಿದ್ದಾರೆ ಸಾಹೇಬ್ರು. 10,000 ತಗೊಂಡಿದ್ದಾನೆ. ಯಾ ಓಯ್ ಬೇಬಿ, ಇವಾಗ ಎಷ್ಟು ತಗೊಂಡ್ವಿ? 10,000 ಇಂಡಿಯನ್ ಕರೆನ್ಸಿ ಅಷ್ಟೇ ನೋಡಿ. ದುಬೈ ಅಲ್ಲ, ಸಾರಿ ದುಬೈ ಅಲ್ಲ, ಹ್ಯಾವ್ಲಾಕ್ ಸಿಟಿ, ನಾಟ್ ದುಬೈ ಮಾಲ್, ಹ್ಯಾವ್ಲಾಕ್ ಸಿಟಿ ಮಾಲ್ in front of Havelock building. ಸೊ ಅಲ್ಲಿಂದ ನಾವು ವಿಸಿಟ್ ಮಾಡಿದ್ದು ಬುದ್ಧ ಟೆಂಪಲ್ಗೆ. ಇಟ್ ವಾಸ್ ರಿಯಲಿ ಅ ವೆರಿ ವೆರಿ ಡಿವೈನ್ ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬಾ ಚೆನ್ನಾಗಿತ್ತು. I found the love. ಬೋಧಗಯ ಥರ ಇಲ್ಲೂ ಒಂದಿದೆ. ಬುದ್ಧ ಬಂದು ನೆಲೆಸಿದ್ರು. ಬುದ್ಧ ಬಂದಿದ್ರಂತೆ. This is a very ancient boat tree, 600 years old, and you know the boat tree is where the Lord Buddha got enlightenment under a boat tree, you know. 7 days. So, 7 days. Yeah. So as a tradition, people worshipping the boat tree. Yeah. ಬೋಧಿ ವೃಕ್ಷ. ಸೊ ಇಲ್ಲಿ ಬೋಧಿ ವೃಕ್ಷ ಇದೆ. ನಮ್ಗೆ ಹಾಗೆ ಬೋಧಗಯಲ್ಲಿ ಇದೆ ಅಲ್ವಾ, 7 ದಿನ ಇದ್ದು ಅವರಿಗೆ
ಅಂದರೆ ಅದೊಂದು ಸ್ಟೋರಿ ಇದೆ ಅಲ್ಲ ಬುದ್ಧ ಅವ್ರಿಗೆ ಶಾಂತಿ ಸಿಕ್ಕಿದ್ದು ಫುಲ್ ಪೀಸ್ಫುಲ್ಲಾಗಿ ಅವ್ರು ಆಗಿದ್ದು ಎಲ್ಲ ಕೋಪ ಬಿಟ್ಟು ತ್ಯಾಗ ಮಾಡಿ ಅದೇ ಥರ ಬುದ್ಧ ಥರನೂ ಇದೆ ಬೋಧಿ ವೃಕ್ಷ ಇದೆ. ಸೊ ಅದ್ರ ಕೆಳಗಡೆ ಒಂದು ಬುದ್ಧ ಸ್ಟ್ಯಾಚು ಇದೆ. ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾ ಜಾಗ. ಇಟ್ಸ್ ಸೋ ನೈಸ್. ಇದು 700 ವರ್ಷದ ಹಳೆಯ ಮರೆ. 700 ಇಯರ್ಸ್ ಓಲ್ಡ್ ಟ್ರೀ. ಬೋಧಿ ವೃಕ್ಷ ಇದೆ. ಸ್ಟೋರಿಲಿ ಕೇಳ್ತಿದ್ದು ಬೋಧಿ ವೃಕ್ಷ ಇದೆ. ನೋಡ್ಕೊಂಬಿಡಿ, ಎಲ್ಲ ನೋಡ್ಕೊಂಬಿಡಿ ಬೋಧಿ ವೃಕ್ಷನ ನೋಡ್ಕೊಡಿ. ಸ್ಪಾರ್ಕ್ಲಿಂಗ್. ಸೊ ಅದೇ ಟೆಂಪಲಲ್ಲಿ ನಮಗೆ ಒಂದು ಸ್ಪೆಷಲ್ ಸೆರೆಮನಿಯನ್ನು ನಮಗೆ ಅರೇಂಜ್ ಮಾಡಿದ್ರು. ಯಾರ್ಯಾರು ನಾವು ಶ್ರೀಲಂಕಾ ಡೆಲಿಗೇಷನ್ಸ್ ಆಗಿ ಹೋಗಿದ್ವಿ, ಇಂಡಿಯನ್ ಡೆಲಿಗೇಷನ್ ಕೂಡ ಹೋಗಿದ್ವಿ. ನಾವು ಎಲ್ಲರೂ ಕೂಡ ಇಂಡಿಯಾದಿಂದ ಹೋಗಿದ್ದು. ಆ್ಯಂಡ್ ಅಲ್ಲಿ ಶ್ರೀಲಂಕಾಲಿ ಗ್ಲೋಬಲ್ ಎಕನಾಮಿಕ್ ಫೋರಮ್ ನಡೆದಿದ್ದು. ಸೊ ನಮ್ಗೆಲ್ರಿಗೂ ಕೂಡ ಹಾನರ್ ಮಾಡಿದ್ರು. ದ್ಯಾಟ್ ವಾಸ್ ಸೋ ಸ್ವೀಟ್ ಆಫ್ ದೆಮ್. ನಮ್ಮೆಲ್ರದ್ದು ಕೂಡ ಫೋಟೋ ಹಾಕಿ ಅವರೊಂದು ನಮಗೆ ಅಪ್ರಿಸಿಯೇಷನ್ ಲೆಟರ್ ಅಥವಾ ಪಾರ್ಟಿಸಿಪೇಷನ್ ಲೆಟರ್ ಕೊಡೋದೇನಿತ್ತು. ಇಟ್ ವಾಸ್ ರಿಯಲಿ ಗುಡ್. ನನಗೂ ಚಿನ್ಮಯ್ಗೂ ಬಹಳ ಖುಷಿ ಆಯಿತು. ಅವರು ಸ್ಪೆಷಲ್ ಪರ್ಫಾರ್ಮೆನ್ಸ್ ಅರೇಂಜ್ ಮಾಡಿದ್ರು. ಫೈನಲಿ ನಾವು ಶ್ರೀಲಂಕಾದ ಎಲ್ಲ ಪ್ಲೇಸಸನ್ನು ನಮ್ಮ ಪ್ಲ್ಯಾನಿಂಗನ್ನು ಮುಗಿಸಿ ಏರ್ಪೋರ್ಟಿಗೆ ಬಂದು ಶ್ರೀಲಂಕನ್ ಏರ್ಲೈನ್ಸಲ್ಲಿ ಬ್ಯಾಕ್ ಟು ಬ್ಯಾಂಗ್ಳೂರ್ ರೆಡಿ ಆದ್ವಿ. ಎಷ್ಟೇ ದೇಶ ಸುತ್ತಿದ್ರು ರಿಟರ್ನ್ ಇಂಡಿಯಾಗೆ ಬರುವಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ನಮ್ಮ ಜಾಗಕ್ಕೆ ನಾವು ಬರ್ತಾಯಿದ್ವಿ, ನಮ್ಮ ಭಾಷೆ ಮಾತಾಡ್ಬೋದು ಅಂತ ತುಂಬ ಖುಷಿಯಾಗುತ್ತೆ. ಸೊ ಲಾಡ್ ಆಫ್ ಮೆಮೊರೀಸ್ ಜೊತೆಗೆ ವಿ ಆರ್ ಕಮಿಂಗ್ ಬ್ಯಾಕ್ ಟು ಇಂಡಿಯಾ. ಸೊ ಹೌ ವಾಸ್ ದ ಶ್ರೀಲಂಕಾ ಎಕ್ಸ್ಪೀರಿಯನ್ಸ್? Yes. So till next vlog, next travel vlog ಆಗ್ಬೋದು ಅಥವಾ ಬೇರೆ ಯಾವುದೇ vlog ಆಗ್ಬೋದು. ಅಲ್ಲಿ ತನಕ ಟಾಟಾ, ಬಾಯ್.